ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 222. ಮುಂದಿನ ಶೀರ್ಷಿಕೆ ಬಿಳಿ ಹಣದೊಂದಿಗೆ ಹಳದಿ ಮನುಷ್ಯ, ದ ಯೆಲ್ಲೋ ಮ್ಯಾನ್ ವಿತ್ ವೈಟ್ ಮನಿ. ಕೆಳಗೆ ತಿಳಿಸಿರುವಂತೆ ಮಿಸ್ಟರ್ ವೈಟ್‌ಹೆಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಹಾಂಗ್‌ಕಾಂಗ್ ರವರ ಒಂದು ಸಮರ್ಥ ಪತ್ರಿಕೆಯಾದ ಜರ್ನಲ್ ಆಫ್ ದಿ ಇಂಪೀರಿಯಲ್ ಕೊಲೊನಿಕಲ್ ಇನ್ಸ್ಟಿಟ್ಯೂಟ್‌ನಿಂದ ಸೆಳೆದದ್ದಾಗಿದೆ. ಆತನು ಹೇಳುತ್ತಾನೆ, ಇದುವರೆಗೆ ಚೀನೀಯರು ನೂಲುವ ಮತ್ತು ನೇಯುವ ಕಾರ್ಖಾನೆಯ ನಿರ್ಮಾಣದ ಪ್ರಾರಂಭವನ್ನು ಮಾತ್ರವೇ ಮಾಡಿರುತ್ತಾರೆ. ನದಿ ಯಾಂಗ್ಝೆ ಮೇಲೆ ಮತ್ತು ಶಾಂಘೈ ಪಕ್ಕದಲ್ಲಿ 5 ಮಿಲ್ಗಳು ಈಗಾಗಲೇ ಕೆಲಸ ಮಾಡುತ್ತಿವೆ ಮತ್ತು ಬೇರೆಯವುಗಳು ನಿರ್ಮಾಣ ಹಂತದಲ್ಲಿವೆ. ಅಂದಾಜಿನ ಪ್ರಕಾರ ಸುಮಾರು 200,000 ಸ್ಪಿಂಡಲ್ಸ್‌ಗಳು ಇವೆ. ಇವು ನೂಲು ಸುತ್ತುವ ರಾಟೆಗಳು. ಕೆಲವು ಈಗಾಗಲೇ ಕಾರ್ಯನಿರತವಾಗಿವೆ. ಇದಕ್ಕೆ ಹೂಡಿರುವ ಬಂಡವಾಳವು ಸಂಪೂರ್ಣವಾಗಿ ಸ್ಥಳೀಯದ್ದು ಮತ್ತು ಈ ಪ್ರದೇಶಗಳಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಿದೆ. ಅಲ್ಲಿ ಪ್ರಾಮಾಣಿಕವಾದ ಸಮರ್ಥ ನಿರ್ವಹಣೆ ಇದೆ. ಪ್ರಸ್ತುತ ನಮ್ಮ ಹಣಕಾಸಿನ ವ್ಯವಸ್ಥೆಯು ಮುಂದುವರೆದಿದೆ. ಓರಿಯೆಂಟಲ್ ಕಂಟ್ರೀಸ್ ಪೌರಾತ್ಯ ದೇಶಗಳಲ್ಲಿ ವಿಸ್ತರಣಾ ಮತ್ತು ಅಭಿವೃದ್ಧಿಗೆ ಮಿತಿಯೇ ಇರುವುದಿಲ್ಲ. ಇದೇ ಸಾಲಿನಲ್ಲಿ ನಾವು ಗಮನಿಸುವಂತೆ ವಾಷಿಂಗ್ಟನ್ ಡಿಸಿ 1896ಕ್ಕೂ ಮುಂಚಿನ ರವಾನೆಯ ಬಗ್ಗೆ ಒಂದು ವರದಿಯನ್ನು ಶಾಂಘೈ ಚೈನಾದಲ್ಲಿ ನೆಲೆಸಿದ ಕೌನ್ಸಿಲ್ ಜನರಲ್ ಜರ್ನಿಂಗ್ಯಾಂಗ್ ಸರ್ಕಾರಕ್ಕೆ ಘೋಷಿಸಿದರ ಪರಿಣಾಮವಾಗಿ ಅಲ್ಲಿರುವ ಹತ್ತಿ ಉದ್ಯಮವು ಭಾರೀ ಗಮನವನ್ನು ಸೆಳೆದಿದೆ ಮತ್ತು 1890ರಿಂದೀಚೆಗೆ ಹತ್ತಿ ಉದ್ಯಮವನ್ನು ಪರಿಚಯಿಸಲಾಗುತ್ತದೆ ಮತ್ತು ಅವು ಏಳಿಗೆಯಾಗುತ್ತಿದೆ ಮತ್ತು ಹತ್ತಿ ಬೀಜದ ಎಣ್ಣೆ ಕಾರ್ಖಾನೆಯನ್ನು ಸ್ಥಾಪಿಸಿದೆ. ಅಲ್ಲದೆ ಚೈನಾದಲ್ಲಿ ಹತ್ತಿ ಬೆಳೆಯಲು ಯೋಗ್ಯವಾದ ಪ್ರದೇಶವು ಮಿತಿ ಇಲ್ಲದ್ದಾಗಿರುವಂತೆಯೇ ಕಡಿಮೆ ವೇತನದ ಕಾರ್ಮಿಕರು ಮಿತಿ ಇಲ್ಲದಷ್ಟಿದ್ದಾರೆ. ಚೈನಾವು ಶೀಘ್ರವಾಗಿ ಲೋಕದಲ್ಲಿಯೇ ಅಪಾರವಾದ ಹತ್ತಿ ಉತ್ಪಾದಿಸುವ ದೇಶವಾಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಮಿಸ್ಟರ್ ವೈಟ್‌ಹೆಡ್‌ನು 1894ರ ಚೈನಾ-ಜಪಾನಿನ ಯುದ್ಧವನ್ನು ಚರ್ಚಿಸುತ್ತಾ ಚೈನಾದ ಉದ್ಯಮಗಳ ಪುನರುದ್ಧಾರದಲ್ಲಿಯೇ ಮುಖ್ಯವಾದ ನಿರೀಕ್ಷೆಯು ಅಡಗಿದೆ ಎಂದು ಹೇಳಿದನು ಮತ್ತು ಮುಂದುವರಿಸುತ್ತಾ, ಪ್ರಸ್ತುತದ ಯುದ್ಧವು ಚೈನಾದ ಜನರನ್ನು ಚೀನೀ ಅಧಿಕಾರಿಗಳ ನಿರ್ಬಂಧದಿಂದ ಬಿಡುಗಡೆಗೊಳಿಸಲು ಸಹಾಯವಾಗಬಹುದು. ಚೈನಾದ ಖನಿಜಗಳು ಮತ್ತು ಇನ್ನಿತರ ಸಂಪನ್ಮೂಲಗಳು ಬಹಳವಾಗಿದೆ ಎಂದು ತಿಳಿದುಬಂದಿದೆ ಮತ್ತು ಬಾಗಿಲಲ್ಲೇ ಮಿಲಿಯಾಂತರ ಎಕರೆ ಭೂಮಿಯು ಹತ್ತಿ ಬೆಳೆಯುವ ಪ್ರಶಂಸನೀಯವಾಗಿ ಹೊಂದಿಕೊಳ್ಳುವಂತಿದೆ. ಅದು ಚಿಕ್ಕ ಆಕಾರದಲ್ಲಿರಲಿ, ಇತರ ಗುಣಗಳೊಂದಿಗೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತದೆ. ಡಿಸೆಂಬರ್ 1893ರಲ್ಲಿ ಶಾಂಘೈ ನದಿಯಲ್ಲಿ ಒಂದು ಸಮಯಕ್ಕೆ 5ಕ್ಕಿಂತಲೂ ಕಡಿಮೆ ಇಲ್ಲದಂತೆ ಸಮುದ್ರ ಪ್ರಯಾಣದ ಸ್ಟೀಮರ್ಗಳು ಸರಕುಗಳಲ್ಲಿ ಚೈನಾದಲ್ಲಿ ಬೆಳೆದ ಹತ್ತಿಯನ್ನು ಜಪಾನಿಗೆ ಒಯ್ಯುತ್ತಿದ್ದವು. ಅದನ್ನು ಜಪಾನಿನ ಮಿಲ್ಗಳಲ್ಲಿ ಮತ್ತು ಜಪಾನಿನ ಕೈಗಳಿಂದ ನೂಲು ಮತ್ತು ಬಟ್ಟೆಯನ್ನು ತಯಾರಿಸುತ್ತಿದ್ದರು. ಈಗ ಜಪಾನಿಯರು ತಮ್ಮ ಮಿಲ್ಗಳಲ್ಲಿ ಹತ್ತಿಯನ್ನು ಅಮೆರಿಕ ಮತ್ತು ಬೇರೆ ಕಡೆಗಳಿಂದ ಆಮದು ಮಾಡುತ್ತಿದ್ದಾರೆ. ಈ ಭಯಾನಕ ಎಚ್ಚೆತ್ತುಕೊಳ್ಳುವಿಕೆಯಿಂದ ಚೈನಾವು ತನ್ನ ತೀವ್ರವಾದ ಶ್ರಮಶೀಲ 300 ಮಿಲಿಯನ್ ಜನರೊಂದಿಗೆ ತನ್ನ ಅಗಾಧ ಒಳನಾಡಿನ ಪ್ರಾಂತ್ಯವನ್ನು ರೈಲು ಮಾರ್ಗದ ಕ್ರಿಯೆಗೆ ಮತ್ತು ಅದರ ಆಂತರಿಕ ಜಲಮಾರ್ಗವನ್ನು ಸ್ಟೀಮ್ ಸಂಚಾರಕ್ಕೆ ತನ್ನ ಅಪರಿಮಿತ ಅಭಿವೃದ್ಧಿಗಾಗಿ ತೆರೆದಿದೆ. ಇದರ ಪರಿಣಾಮಗಳ ಅಂದಾಜನ್ನು ಕೊಡಲು ಅಸಾಧ್ಯ. ಹಾಗೆಂದರೆ ಅರ್ಧ ಭಾಗ ಭೂಮಿಯನ್ನು ಹೊಸದಾಗಿ ಕಾರ್ಯತಃ ಅನ್ವೇಷಿಸುವುದಾಗಿದೆ. ಉದ್ಯಮಶೀಲ ಸಂತತಿಯ ದಟ್ಟವಾದ ಜನಸಂಖ್ಯೆ ಹಾಗೂ ಕೃಷಿಯಲ್ಲಿ, ಖನಿಜದಲ್ಲಿ ಮತ್ತಿತರ ಸಂಪನ್ಮೂಲಗಳಿಂದ ಹೇರಳವಾಗಿರುವಂತೆ ಚೈನಾದ ತೆರೆಯುವಿಕೆಯಿಂದಾಗಿ ದೂರವಾಗಿ ನಾವು ಸಮಂಜಸವಾಗಿ ನಿರೀಕ್ಷಿಸುವಂತೆ ಪ್ರಸ್ತುತ ಯುದ್ಧದ ಪರಿಣಾಮವಾಗಿರುವುದಾಗಿದ್ದು, ಆಂಗ್ಲ ತಯಾರಕರಿಗೆ ಪ್ರಯೋಜನಕಾರಿಯಾಗಿದೆ. ಬೇರೇನೂ ಬದಲಾವಣೆ ಮಾಡದಿದ್ದರೆ ಮತ್ತು ಶೀಘ್ರದಲ್ಲಿಯೇ ನಮ್ಮ ಆರ್ಥಿಕ ಮಟ್ಟದಲ್ಲಿ ಸ್ವರ್ಗೀಯ ಸಾಮ್ರಾಜ್ಯವಾದ ಸೆಲೆಸ್ಟಿಯಲ್ ಎಂಪೈರ್ ಅನೇಕ ಔದ್ಯೋಗಿಕ ವಿಜಯಗಳ ನೋಟವಾಗಿದ್ದುದು ನಮ್ಮ ಅಪಾರ ಸೋಲಿಗೆ ಕ್ಷೇತ್ರವಾಗಿ ಬಿಡುತ್ತದೆ.